ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಅಡಿಕೆ ಬೆಳೆಗಾರರಿಗೂ ಹಾಗೂ ಕೃಷಿ ಬಾಂಧವಗಳಿಗೂ ಆತ್ಮೀಯ ಆಧಾರದ ಸ್ವಾಗತ. ಕನ್ನಡ ನಾಡಿನ ಹೆಮ್ಮೆಯ ಕೃಷಿಕರೇ, ನಿರಂತರವಾಗಿ ಮತ್ತು ಅತ್ಯಂತ ನಿಖರವಾಗಿ ಪ್ರತಿದಿನ ಅಡಿಕೆ ಮಾರುಕಟ್ಟೆ ವರದಿಗಳ ಧಾರಣೆಗೆ ಹಾಗೂ ಕೃಷಿ ಆಧಾರಿತ ಪ್ರಮುಖ ಮಾಹಿತಿಯನ್ನು ಸಕಾಲದಲ್ಲಿ ಪಡೆದುಕೊಳ್ಳಲು ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್‌ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ. ಇಂದಿನ ವರದಿಯನ್ನು ಸಂಪೂರ್ಣವಾಗಿ ಓದಿದ ನಂತರ ನಿಮ್ಮ ಭಾಗದಲ್ಲಿ ಇಂದಿನ ಅಡಿಕೆ ಬೆಲೆ ಎಷ್ಟಿದೆ ಮತ್ತು ನಿಮ್ಮ ಪ್ರಕಾರ ಅಡಿಕೆ ಮಾರುಕಟ್ಟೆಯಲ್ಲಿ ಕ್ವಿಂಟಲ್‌ಗೆ ಇನ್ನೂ ಎಷ್ಟು ಬೆಲೆ ದರ ಜಾಸ್ತಿಯಾಗಬೇಕು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಶಿವಮೊಗ್ಗ ವಿಭಾಗದಲ್ಲಿ ನೋಡುವುದಾದರೆ, ಶಿವಮೊಗ್ಗ ಮಾರುಕಟ್ಟೆಯ ಮಲೆನಾಡು ಭಾಗದ ಅತ್ಯಂತ ಪ್ರಮುಖ ಅಡಿಕೆ ವ್ಯಾಪಾರಕ್ಕೆ ಕೇಂದ್ರವಾಗಿದೆ. ಇಂದಿನ ವಹಿವಾಟಿನಲ್ಲಿ ವಿಶೇಷವಾಗಿ ಉತ್ತಮ ಗುಣಮಟ್ಟದ ಸರಕು ಅಡಿಕೆ ಭಾರಿ ಬೇಡಿಕೆ ವ್ಯಕ್ತವಾಗಿದ್ದು, ಗರಿಷ್ಠ ಬೆಲೆಯು 91,000 ರೂಪಾಯಿವರೆಗೆ ದಾಟಿದೆ. ಉತ್ತಮ ಪೈಪೋಟಿ ಮುಂದುವರೆದಿದ್ದು, ಶಿವಮೊಗ್ಗ ಸುತ್ತಮುತ್ತಲಿನ ತೀರ್ಥಹಳ್ಳಿ ಹಾಗೂ ಹೊಸನಗರ ಭಾಗದ ಮಾಲುಗಳು ಇಲ್ಲಿಗೆ ಅವಕವಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಅಡಿಕೆ ರಾಶಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,499 ರೂಪಾಯಿ ಆಗಿದೆ. ಇನ್ನು ಸರಕು ಅಡಿಕೆ ಬಂದು 91,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 62,100 ರೂಪಾಯಿ ಆಗಿದೆ. ಇನ್ನು ಗೊರಬಲು ಬಂದು 40,200 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿ ಭಾಗದಲ್ಲಿ ನೋಡುವುದಾದರೆ, ಅಡಿಕೆ ನಾಡು ಎಂದೇ ಹೆಸರಾದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಮಾರುಕಟ್ಟೆಯಲ್ಲಿ ಇಂದಿನ ವಹಿವಾಟು ಅತ್ಯಂತ ಬಿರುಸಿನಿಂದ ಸಾಗಿದ್ದು, ಇಲ್ಲಿನ ಪ್ರಮುಖ ತಳಿಯಾದ ರಾಶಿ ಅಡಿಕೆಗೆ ಕನಿಷ್ಠ ಮತ್ತು ಗರಿಷ್ಠ ಬೆಲೆಗಳು ನಡುವೆ ಉತ್ತಮ ಸ್ಥಿರತೆ ಕಂಡು ಬಂದಿದೆ. ಇನ್ನು ಚನ್ನಗಿರಿ ಭಾಗದಲ್ಲಿ ರಾಶಿ ಅಡಿಕೆ ಒಂದು ಮ್ಯಾಕ್ಸಿಮಮ್ ಪ್ರೈಸ್ 53,100 ರೂಪಾಯಿ ಆಗಿದೆ. ಹೊಸ ರಾಶಿ 54,200 ರೂಪಾಯಿ ಆಗಿದೆ. ಉತ್ತಮ ತಳಿ 54,500 ರೂಪಾಯಿ ಆಗಿದೆ. ಇನ್ನು ಸಿಂಗಲ್ ಚೋಳ್ ಬಂದು 54,100 ರೂಪಾಯಿ ಆಗಿದೆ. ಇನ್ನು ಸಾಗರ ಭಾಗದಲ್ಲಿ ನೋಡುವುದಾದರೆ, ಸಾಗರ ಮಂಡಿಯಲ್ಲಿ ಇಂದಿನ ದಿನಗಳಲ್ಲಿ ಚಾಳಿ ಮತ್ತು ಕೆಂಪುಗೋಟು ಅಡಿಕೆಯ ಆವಕ ಸ್ಥಿರವಾಗಿದೆ. ಉತ್ತಮ ಒಣಗಿದ ತೋಟದ ರಾಶಿ ಅಡಿಕೆಗೆ ಭಾರಿ ಬೆಲೆ ಮಾರಾಟವಾಗಿದ್ದು, ರೈತರಲ್ಲಿ ಉತ್ತಮ ಆಶಾವಾದ ಮೂಡಿಸಿದೆ. ಸ್ಥಳೀಯ ವರ್ತಕರು ಮತ್ತು ಖರೀದಿದಾರರು ಗುಣಮಟ್ಟದ ಆಧಾರದ ಮೇಲೆ ಉತ್ತಮ ಪೈಪೋಟಿ ನಡೆಸುತ್ತಿದ್ದಾರೆ. ಇನ್ನು ಸಾಗರದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 51,200 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 40,500 ರೂಪಾಯಿ ಆಗಿದೆ. ಕೆಂಪುಗೋಟು 37,900 ರೂಪಾಯಿ ಆಗಿದೆ. ಇನ್ನು ಬಿಳಿಗೋಟು ಬಂದು 29,000 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಭಾಗದಲ್ಲಿ ನೋಡುವುದಾದರೆ, ಕರಾವಳಿ ಜಿಲ್ಲೆಯ ಪ್ರಮುಖ ಕೇಂದ್ರವಾದ ಮಂಗಳೂರಿನಲ್ಲಿ ಚಾಳಿ ಅಡಿಕೆಯು ವಹಿವಾಟು ಪ್ರಧಾನವಾಗಿರುತ್ತದೆ. ಕ್ಯಾಪ್ಕೋ ಸಂಸ್ಥೆಯ ನಿಯಮಿತ ಖರೀದಿ ಪ್ರಕ್ರಿಯೆಯಿಂದಾಗಿ ಮಾರುಕಟ್ಟೆಯಲ್ಲಿ ಬೆಲೆಗಳು ಸ್ಥಿರತೆಯನ್ನು ಕಾಯ್ದುಕೊಂಡಿವೆ. ಪುತ್ತೂರು ಮತ್ತು ಸುಳ್ಯ ಭಾಗದ ಪ್ರಮುಖ ಆವಕಗಳ ಮಂಗಳೂರು ಮಾರುಕಟ್ಟೆಯ ಟ್ರೆಂಡ್ ಅನ್ನು ಅವಲಂಬಿಸಿವೆ. ಇನ್ನು ಹೊಸ ಚಾಳಿ ಬಂದು ಮಂಗಳೂರಿನಲ್ಲಿ 35,500 ರೂಪಾಯಿ ಆಗಿದೆ. ಹಳೆಯ ಚಾಳಿ 47,200 ರೂಪಾಯಿ ಆಗಿದೆ. ಸಿಂಗಲ್ ಚೋಳ್ ಬಂದು 53,800 ಆಗಿದೆ. ಹೊಸ ಅಡಿಕೆ ಬಂದು 45,500 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ, ಬಯಲುಸೀಮೆಯ ಪ್ರಮುಖ ವ್ಯಾಪಾರ ಮಂಡಿಯಾದ ತುಮಕೂರು ಭಾಗದ ಚಾಳಿ ಹಾಗೂ ರಾಶಿ ಅಡಿಕೆಯ ವ್ಯವಹಾರವು ಸಾಧಾರಣ ಮಟ್ಟದಲ್ಲಿದೆ. ಗುಬ್ಬಿ ಎಪಿಎಂಸಿ ಮತ್ತು ತುಮಕೂರಿನ ಪ್ರಮುಖ ಮಂಡಿಗಳು ಇಂದಿನ ಅವಾಕ ಸಾಧಾರಣವಾಗಿದ್ದು, ದರಗಳು ಗರಿಷ್ಠ ಮಟ್ಟಿಗೆ ಬಯಲುಸೀಮೆಯ ಚಿತ್ರದುರ್ಗ ಮತ್ತು ಸುತ್ತಮುತ್ತಲಿನ ರೈತರಿಗೆ ಇಲ್ಲಿಗೆ ಬರುವಂತಾಗಿದ್ದಾರೆ. ಇನ್ನು ರಾಶಿ ಅಡಿಕೆ ಬಂದು ತುಮಕೂರಿನಲ್ಲಿ 58,500 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 35,500 ರೂಪಾಯಿ ಆಗಿದೆ. ಚೂರು ಅಡಿಕೆ 51,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು ಬಂದು 16,500 ರೂಪಾಯಿ ಆಗಿದೆ. ಇನ್ನು ಶಿರಸಿ ಭಾಗದಲ್ಲಿ ನೋಡುವುದಾದರೆ, ಉತ್ತರ ಕನ್ನಡ ಶಿರಸಿ ಅಡಿಕೆ ಮಾರುಕಟ್ಟೆಯಲ್ಲಿ ಇಂದಿನ ದಿನಗಳಲ್ಲಿ ಸರಾಸರಿ ಸಂಘಗಳ ಮುಖಾಂತರ ಮುಕ್ತ ಹರಾಜು ಪ್ರಕ್ರಿಯೆ ನಡೆಯುತ್ತಿದೆ. ರಾಶಿ ಮತ್ತು ಚಾಳಿ ತಳಿಗಳಿಗೆ ನಿರಂತರವಾದ ಬೇಡಿಕೆ ಇದ್ದು, ಯಲ್ಲಾಪುರ ಹಾಗೂ ಸಿದ್ದಾಪುರ ಭಾಗದ ಮಾರುಕಟ್ಟೆಗಳಿಗೂ ಶಿರಸಿ ಧಾರಣೆಯ ಪ್ರಮುಖ ಆಧಾರವಾಗಿದೆ. ಇನ್ನು ಶಿರಸಿಯಲ್ಲಿ ರಾಶಿ ಅಡಿಕೆ ಬಂದು 49,500 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 48,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ ಬಂದು 49,900 ರೂಪಾಯಿ ಆಗಿದೆ. ಇನ್ನು ಕೆಂಪುಗೋಟು 34,800 ರೂಪಾಯಿ ಆಗಿದೆ. ಇನ್ನು ಹೊಸನಗರ ಭಾಗದಲ್ಲಿ ನೋಡುವುದಾದರೆ, ಹೊಸನಗರ ಮಂಡಿಗಳ ಇಂದಿನ ವಹಿವಾಟಿನಲ್ಲಿ ವಿಶೇಷವಾಗಿ ರಾಶಿ ತಳಿಗೆ ಉತ್ತಮ ಬೇಡಿಕೆ ವ್ಯಕ್ತವಾಗಿದೆ. ರಾಶಿ ಅಡಿಕೆಯ ಗರಿಷ್ಠ ಬೆಲೆಯು 53,500 ವರೆಗೆ ತಲುಪಿದ್ದು, ಈ ಭಾಗದ ಕೃಷಿಕರು ಹರ್ಷ ತಂದಿದೆ. ಇನ್ನು ರಾಶಿ ಅಡಿಕೆ ಬಂದು ಹೊಸನಗರದಲ್ಲಿ 53,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 60,500 ರೂಪಾಯಿ ಆಗಿದೆ. ಇನ್ನು ಗೊರಬಲು ಬಂದು 40,500 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 37,200 ರೂಪಾಯಿ ಆಗಿದೆ. ಇನ್ನು ದಾವಣಗೆರೆ ಭಾಗದಲ್ಲಿ ನೋಡುವುದಾದರೆ, ಬಯಲುಸೀಮೆ ಪ್ರಮುಖ ವ್ಯಾಪಾರ ಕೇಂದ್ರವಾದ ದಾವಣಗೆರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇಂದಿನ ವಹಿವಾಟು ರಾಶಿ ಅಡಿಕೆಗೆ ಬೇಡಿಕೆ ಅತ್ಯಂತ ಸ್ಥಿರವಾಗಿದೆ. ಚೂರು ಮತ್ತು ಸಿಪ್ಪೆಗೋಟು ತಳಿಗಳ ಆವಕ ಹೆಚ್ಚಾಗಿದ್ದು, ಬೆಲೆಗಳಲ್ಲಿ ದೊಡ್ಡ ಮಟ್ಟದ ಕುಸಿತ ಕಂಡು ಬಂದಿಲ್ಲ. ಇನ್ನು ದಾವಣಗೆರೆಯಲ್ಲಿ ರಾಶಿ ಅಡಿಕೆ ಬಂದು 53,500 ರೂಪಾಯಿ ಆಗಿದೆ. ಚೂರು ಅಡಿಕೆ 11,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,500 ರೂಪಾಯಿ ಆಗಿದೆ.
ಇನ್ನು ಕೆಂಪುಗೊಟ್ಟು 32,000 ಆಗಿದೆ. ಇನ್ನು ಸಾಗರ ಭಾಗದಲ್ಲಿ ನೋಡುವುದಾದರೆ ಮಲೆನಾಡು ಭಾಗದ ಪ್ರಮುಖ ಮಂಡಿಯಾದ ಸಾಗರ ಇಂದು ರಾಶಿ ಅಡಿಕೆ ಉತ್ತಮ ಪೈಪೋಟಿ ನಡೆಸುತ್ತಿದ್ದು, ಇಲ್ಲಿನ ವರ್ತಕರು ಕ್ವಾಲಿಟಿ ಆಧಾರದ ಮೇಲೆ ಗರಿಷ್ಠ 51,500 ಒಣ ಅಡಿಕೆಯನ್ನು ಖರೀದಿಸುತ್ತಿದ್ದು, ಚಾಳಿ ಮತ್ತು ಬಿಳಿಗೋಟು ತಳಿಗಳ ಮಾರಾಟ ಸಾಧಾರಣವಾಗಿದೆ. ಇನ್ನು ರಾಶಿ ಅಡಿಕೆ ಬಂದು 51,500 ಆಗಿದೆ. ಚಾಳಿ ಅಡಿಕೆ 40,500 ಆಗಿದೆ. ಕೆಂಪುಗೋಟು 37,900 ಆಗಿದೆ. ಇನ್ನು ಬಿಳಿಗೋಟು 29,000 ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ ದಕ್ಷಿಣ ಕನ್ನಡದ ಪುತ್ತೂರು ಮಾರುಕಟ್ಟೆಯಲ್ಲಿ ಕ್ಯಾಪ್ಕೋ ಸಹಕಾರಿ ಸಂಸ್ಥೆಯ ಸಕ್ರಿಯ ಖರೀದಿ ಪ್ರಕ್ರಿಯೆಯಿಂದಾಗಿ ಚಾಳಿ ಅಡಿಕೆ ಬೆಲೆಗಳು ಭದ್ರವಾಗಿದೆ. ಹಳೆಯ ಚಾಳಿ ಮಾಲುಗಳಿಗೆ ಮಾರುಕಟ್ಟೆಯಲ್ಲಿ ಇಂದಿಗೂ ಭಾರಿ ಬೇಡಿಕೆ ಮುಂದುವರೆದಿದೆ. ಇನ್ನು ಹೊಸ ಚಾಳಿ ಬಂದು ಪುತ್ತೂರು ಭಾಗದಲ್ಲಿ 35,500 ಆಗಿದೆ. ಹಳೆಯ ಚಾಳಿ 47,000 ಆಗಿದೆ. ಕೋಕಾ ಅಡಿಕೆ 33,500 ಆಗಿದೆ. ಇನ್ನು ತಟ್ಟೆಬೆಟ್ಟೆ 44,500 ಆಗಿದೆ. ಅನೇಕ ಪ್ರಗತಿಪರ ರೈತರು ಮತ್ತು ಸಹಕಾರಿ ದರಿದ್ರರು ಪ್ರಕಾರ ಅಡಿಕೆ ಬೆಳೆಗಾರರ ಆರ್ಥಿಕ ಭದ್ರತೆಗೆ ಕನಿಷ್ಠ ರಾಶಿ ಅಡಿಕೆ ಬೆಲೆಯು ಪ್ರತಿ ಕ್ವಿಂಟಲ್ಗೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಸ್ಥಿರವಾಗಿ ತಲುಪಬೇಕಾದ ಅಗತ್ಯವಿದೆ. ಮಾರುಕಟ್ಟೆಯಲ್ಲಿ ದರಗಳ ಹಠಾತ್ ಕುಸಿತ ತಡೆಯಲು ಮತ್ತು ರೈತರಿಗೆ ನ್ಯಾಯಯುತ ಬೆಲೆ ಸಿಗುವಂತೆ ಮಾಡಲು ಸಹಕಾರಿ ವಲಯಗಳು ಮತ್ತಷ್ಟು ಬಲಗೊಳ್ಳಬೇಕಾಗಿದ್ದು, ರೈತರು ಕೂಡ ತಮ್ಮ ಅಡಿಕೆಯನ್ನು ಸರಿಯಾಗಿ ಒಣಗಿಸಿ ಗ್ರೇಡಿಂಗ್ ಮಾಡಿ ಮಾರುಕಟ್ಟೆಗೆ ತರುವುದರಿಂದ ಉತ್ತಮ ಗರಿಷ್ಠ ಬೆಲೆ ಪಡೆಯಲು ಸಾಧ್ಯವಾಗುತ್ತದೆ. ಪ್ರಿಯ ಕೃಷಿಕ ಮಿತ್ರರೇ, ದಿನನಿತ್ಯದ ಇಂಥ ನಿಖರ ಹಾಗೂ ಅಧಿಕೃತ ಮಾಹಿತಿಗೆ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಕಾರ ಮಾರುಕಟ್ಟೆಯಲ್ಲಿ ಇನ್ನೂ ಎಷ್ಟು ದರ ಜಾಸ್ತಿ ಆಗಬೇಕೆಂದು. ಧನ್ಯವಾದಗಳು.